ಗೋಲ್ಡ್ ಮತ್ತೆ ಸ್ವಲ್ಪ ಕ್ಯಾಶ್ ಇದೆ, ಏನ್ ಮಾಡ್ಲಿ ಅಂತ. ನಿಂಬೆ ಹಣ್ಣು, ತಾಯ್ತ, ಅರ್ಶಿನ, ಕುಂಕುಮ ಅದೆಲ್ಲ ಇದೆ. ಕೈಯಲ್ಲಿ ಮುಟ್ಬೇಡ. ಮತ್ತೆ ಬ್ಯಾಗಲ್ ಕಚ್ಚಿಪೈತಾ? ಬಟ್ಟೆಲಿ ಎತ್ಕಬ. ಕೈಯ ಸೋಗಿಸ್ಬೇಡ, ಎತ್ಕಬ. ಈಚೆ ಮಾಡ್ಬಿಟ್ಟು ಅದೇನ್ ನೋಡದ. ಆಯ್ತಾಯ್ತು. ಒಂದೆರಡು ಚೆನ್ನಾಗಿ ಚಪ್ಪಲಿ ಹೊಡಿಯೋದು. ಇವಾಗ ಹೆಂಗ ರಿಯಲಿಸ್ಟಿಕ್ ಆಗಿ ಮಾಡ್ತಾ ಇದೀವಿ. ನಿಮ್ಮಣ್ಣ ಇದೆ ಬ್ರಾ, ನಿಮ್ಮಣ್ಣ ಕುಂಕುಮ ರೆಡಿ ಆಗಿದೆ. ತಗೋಬಂದ್ರಿ ಎಷ್ಟು ಮಾತಾಡ್ತಾರೆ ಗೊತ್ತಂಟಿ. ನನ್ಗೇನಾರು ಆಗ್ಬಿಟ್ರೆ ಆಮೇಲೆ ಏನ್ ಮಾಡ್ಲಾ? ಅದೆಲ್ಲ ಬಿಸಾಕ್ಬಿಟ್ಟು ಅಷ್ಟು ಮಾತ್ರ ಎತ್ಕೊಂಬ ನೋಡೋಣ. ಅಲ್ಲ ಬ್ರೋ, ನಿಮ್ಮ ಪ್ರಾಣಕ್ಕೂ ಬೆಲೆ ಇಲ್ವಲ್ಲ ಬ್ರೋ. ಪೊಲೀಸಿಗೆ ಕಾಲ್ ಮಾಡ್ತಾ ಇದೀವಿ, ನೋಡೋಣ. ಯಾರಿಗೂ ಹೇಳಿಲ್ವಾ ನೀನು? ಇಲ್ಲ. ಇವತ್ತು ಈ ಕಂಟೆಂಟ್ ಮಾಡಿದ್ಕೂ ಸಾರ್ಥಕ ಅನ್ಸ್ಬಿಡ್ತು ನನ್ಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾನು ಮೈಸೂರಲ್ಲಿ ಇದ್ದೀನಿ. ಮೈಸೂರು ಮಹಾಜನತೆಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೀನಿ. ಸೊ ಕಾನ್ಸೆಪ್ಟ್ ಏನು, ಹೇಗ್ ಪ್ರ್ಯಾಂಕ್ ಮಾಡ್ತೀವಿ, ಹೇಗ್ ಪ್ರ್ಯಾಂಕ್ ಆಗ್ತಾರೆ ಎಲ್ಲದೂ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಭವ್ಯ. ರೀತು. ಇಬ್ರು ಅಕ್ಕ ತಂಗಿ ಫ್ರೆಂಡ್ಸ್? ಸೀರಿಯಸ್ಲಿ? ಬಟ್ ಇಬ್ರು ಒಂದೇ ತರ ಕಾಣಿಸ್ತೀರಾ. ಇವಾಗ ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ಕುತ್ತಾ ಇದೆ. ಸೊ ಈ ಮೂಢನಂಬಿಕೆಗಳನ್ನೆಲ್ಲ ನಂಬ್ತೀರಾ? ಮೋಸ್ಟ್ಲಿ ನಂಬಲ್ಲ, ಒಂದೊಂದು ನಂಬ್ತೀನಿ. ಒಂದೊಂದು ಅಂದ್ರೆ ಯಾವ್ದು? ಒಂದು ಓಲೆ ಬಿದ್ದೋಗ್ಬಿಟ್ರೆ, ಒಂದು ಮುಟ್ಕೊಂಡ್ರೆ ಇನ್ನೊಂದು ಮುಟ್ಕೊಳ್ಳಿಲ್ಲ ಅಂದ್ರೆ ಬಿದ್ದೋಗುತ್ತೆ ಅಂತ. ಹೌದಾ? So that has happened to me. And ಒಂದು eraser ನ if you start using ಅದು ಫುಲ್ erase ಮಾಡಿ ಮುಗ್ಸಕ್ಕೆ ಆಗಲ್ಲ. So before that you lose it like that. So I've lost all of my erasers like that. ನಾನು ಯಾರ ಕದ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದೆ. ನಂಗೆ ಇವತ್ತು ಈ ಸತ್ಯ ಅರ್ಥ ಆಗಿದ್ದು. ಎರೇಸರ್ ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಆಕ್ಚುಲಿ ನೀವ್ ಹೇಳಿದ್ಮೇಲೆ ನನಗೆ ಫ್ಲಾಶ್ ಆಗ್ತಾ ಇದೆ. ಯಾರಾದ್ರೂ ಕಂಪ್ಲೀಟ್ ಎರೇಸರ್ ನ ಕಂಪ್ಲೀಟ್ ಮಾಡಿದ್ರೆ ಕಮೆಂಟ್ ಹಾಕಿ. ನೀವೇನ್ ನಂಬ್ತೀರಾ? ಮೂಢನಂಬಿಕೆಗಳನ್ನ ನಂಬಲ್ಲ. ನಾನು ಹುಡುಗಿರನ್ನ ನಂಬಲ್ಲ, ಇವ್ರು ಮೂಢನಂಬಿಕೆಗಳನ್ನ ನಂಬಲ್ಲ. ಇವಾಗ ಒಂದು ಚಿಕ್ಕ ಟಾಸ್ಕ್ ಆಯ್ತಾ ನಿಮ್ಗೆ? ಅಮ್ಮ ಅಥವಾ ಅಪ್ಪ ಯಾರಿಗಾರು ಒಬ್ರಿಗೆ ಕಾಲ್ ಮಾಡ್ಬಿಟ್ಟು, ಈ ತರ ಒಂದು ಪರ್ಸ್ ಸಿಕ್ಕಿದೆ, ಅದ್ರಲ್ಲಿ ಗೋಲ್ಡ್ ಇದೆ, ಗೋಲ್ಡ್ ಚೈನ್ ಜೊತೆಗೆ ದುಡ್ಡಿದೆ, ಏನ್ ಮಾಡ್ಲಿ ಅಂತ ಕೇಳ್ಬೇಕು. ಇನ್ ಕೇಸ್ ಎತ್ಕೊಂಬಾ ಅಂತ ಅಂದ್ರೆ ನೀವ್ ಹೇಳ್ಬೇಕು, ನೆಕ್ಸ್ಟ್ ಜಿಪ್ ಅಲ್ಲಿ ನಿಂಬೆಹಣ್ಣು, ಅರ್ಶಿನ ಕುಂಕುಮ, ತಾಯಿತ, ಕೂಡ್ಲು ಎಲ್ಲ ಇದೆ ಅಮ್ಮ, ಚಿಕ್ಕ ಬೊಂಬೆ ಎಲ್ಲ ಇದೆ, ಏನ್ ಮಾಡ್ಲಮ್ಮ ಅಂತ ಕೇಳ್ಬೇಕು. ಹಲೋ ಮಾಮ್, ನನಗೆ ಇಲ್ಲಿ ಇದು ಒಂದ್ ಪರ್ಸ್ ಸಿಕ್ತು, ಲೈಕ್ ಯಾರೋ ಬಿಟ್ಟೋಗಿದ್ರು. ಪರ್ಸ್ ಸಿಕ್ತು, ಸ್ವಲ್ಪ ಗೋಲ್ಡ್ ಮತ್ತೆ ಸ್ವಲ್ಪ ಕ್ಯಾಶ್ ಇದೆ, ಏನ್ ಮಾಡ್ಲಿ ಅಂತ. ಬಟ್ ಇನ್ನೊಂದ್ ಜಿಪ್ ಅಲ್ಲಿ ನಿಂಬೆಹಣ್ಣು, ತಾಯ್ತ, ಅರ್ಶಿನ ಕುಂಕುಮ ಅದೆಲ್ಲ ಇದೆ. ಅದಕ್ಕೆ ಭಯ ಆಯ್ತು, ನಿನ್ನ ಕೇಳ್ದೆ. ಈಗ ಚೈನ್ ದುಡ್ಡು ತಗೊಂಬರ್ಲಾ ಬೇಡ್ವಾ? ಎಲ್ಲೆಸೆದು ರೋಡಲ್ಲಿ? ಸರಿ ಓಕೆ. ಮನೇಲಿ ಅಮ್ಮ ನೆಕ್ಸ್ಟ್ ಲೆವೆಲ್ ಕಾಳದ್ರೆ ಇಟ್ಕೋಬೇಕ, ಏನಾದ್ರೆ ಕಾಲ್ಗಾಗ್ಲಿ, ನಿಮ್ಗಾಗೋದು ಬೇಡ. ಯಾರು ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಾ? ಕೈಂಡ್ ಆಫ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏನಾದ್ರು ಇದ್ರೆ ಆ ತರ ತಗೊಂಬನ್ನಿ ಆ ತರ ಅನ್ಕೊಂಡಿದ್ದೆ. ಅನ್ಕೊಂಡಿದ್ದೆ ಕಾಲತ್ರ ಇಟ್ಕೊಂಬನ್ನಿ ಹಂಗೆ. ಇಂಡಿಯನ್ ಪೇರೆಂಟ್ಸ್ ನಿಮ್ಗಿಂತ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ. ನೋಡಿ, ನಿಮ್ಮ ಹೆಸರು? ಯಶವಂತ್. ಏನ್ ಮಾಡ್ಕೊಂಡಿರೋದು? ಈಗ ಡ್ರೈವರ್ ಕೆಲಸ ಮಾಡ್ತಿದ್ದೀನಿ. ಸೊ ನೀವು ಮೂಢನಂಬಿಕೆನೆಲ್ಲ ನಂಬ್ತೀರಾ ಬ್ರೋ? ನಂಬ್ತೀನಿ. ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಬೆಕ್ಕಡ್ಡ ಹೋದ್ರೆ ಗಾಡಿ ನಿಲ್ಸ್ಬಿಟ್ಟು ಸೈಡ್ ಹಾಕೋದು ಮಾಡ್ತೀನಿ. ಸೀರಿಯಸ್ ಆಗಿ? ಡ್ರೈವರ್ ಆಗಿ ಅಕಸ್ಮಾತ್ ಟ್ರಾಫಿಕ್ ಅಲ್ಲಿ ಇರ್ತೀರಾ, ಅವಾಗ ಮೂವ್ ಆಯ್ತು, ಹಿಂದೆ ಗಾಡಿಗಳಿದೆ, ಅವಾಗ ಏನ್ ಮಾಡ್ತೀರಾ? ಅವ್ರಿಗೆ ಹೋಗ್ಬಿಡ್ತೀನಿ. ನಿಜ, ತುಂಬಾ ಸಲ ಮಾಡಿದೀನಿ. ಬೇಕು ಅಂದ್ರೆ ಸ್ಲೋ ಹೋಗ್ತೀನಿ ಅವ್ರ ಮುಂದೆನೆ. ಹೌದಾ? ಅವ್ರ ಜಾಗನೇ ಕೊಡಲ್ಲ. ನೀವು ನಿಮ್ ಮನೆಯಲ್ಲಿ ನಿಮ್ಮ ಅಮ್ಮಗೋ ಅಪ್ಪಂಗೋ ಕಾಲ್ ಮಾಡಿ, ಒಂದು ಪರ್ಸ್ ಸಿಕ್ತು, ಪರ್ಸ್ ಒಳಗಡೆ 101 ರೂಪಾಯಿ ದುಡ್ಡಿದೆ, ಚಿನ್ನ ಚೈನ್ ಇದೆ ಅಂತ ಹೇಳ್ಬೇಕು. ಈ ತರ ಹೇಳಿದಾಗ ಎತ್ಕೊಂಬ ಅಂತಾರ, ಇಲ್ಲ ಅಲ್ಲೇ ಬಿಸಾಕ್ಬಿಡ್ ಬಾ ಅಂತಾರ? ಬೇಡ, ಬಿಟ್ಬಿಡ್ ಬಾ ಅಂತಾರೆ. ಸೀರಿಯಸ್ ಆಗಿ? ಓಕೆ, ಎತ್ಕೊಂಬ ಬಾ ಅಂತ ಏನಾದ್ರು ಇನ್ ಕೇಸ್ ಅಂದ್ರೆ ಅವರು, ಅವಾಗ ಇದ್ರಲ್ಲಿ ನಿಂಬೆಹಣ್ಣು, ಕುಂಕುಮ, ಕೂಡ್ಲು, ಉಗುರು ಎಲ್ಲದಿದೆ, ಏನ್ ಮಾಡ್ಲಮ್ಮ? ಅದಿದ್ರೂ ತಗೊಂಬ ಅಂತ ಅಂತಾರ ಇಲ್ವಾ ನೋಡೋಣ. ಓಕೆ, ಏನ್ ಹೇಳ್ಬೋದು ನಿಮ್ಮ ಮನೆಯಲ್ಲಿ? ಬೇಡ ಅಂತಾನೆ ಹೇಳೋದು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಎಲ್ಲಿದ್ಯಮ್ಮ? ಸೈಡು ಬೈಲ್ ಆಯ್ತು. ಇಲ್ಲಿ ಒಂದು ಪರ್ಸ್ ಬಿದ್ದೈತೆ. ಪರ್ಸಲ್ಲಿ ದೊಡ್ಡದು ಚೈನ್ ಐತೆ, ದೊಡ್ಡದು ಚಿನ್ನದು, ದುಡ್ಡು ಐತೆ. ಏನ್ ಎತ್ಕ ಬರಲ್ಲ? ಏನು ಎತ್ಕ ಬಾ ನೋಡೋದು ಅಪ್ಪನ್ ಕೇಳದ. ಅಲ್ಲಿ
ನಿಂಬೆಹಣ್ಣು ಕುಂಕುಮ ಎಲ್ಲ ಐತೆ, ಉಗ್ರೆಲ್ಲ ಐತೆ ಯಾವ್ದ್ರಲ್ಲಿ? ಪರ್ಸಲ್ಲಿ. ಅದ್ರೊಳಗೆ ದುಡ್ಡು ಚೈನು ಮತ್ತೆ ದುಡ್ಡು ಐತೆ. ವಾ, ನಿಂಬೆಹಣ್ಣು ಕುಂಕುಮ ಇಟ್ಟವ್ರೆ ಅಂತಿ, ಚೈನು ದುಡ್ಡು ಇಟ್ಟವ್ರೆ ಅಂತಿ, ಏನ್ ಕತೆ? ಅದಕ್ಕೆ ಏನು ಬಿಸಾಕ್ಬಿಟ್ಟು ಬರಲ್ಲ, ಎತ್ಕ ಬರಲ್ಲ ಅಂತ ಕೇಳ್ತಿರೋದು. ನಿಂಬೆಹಣ್ಣು ಅಂದ್ರೆ ಹೆಂಗಾಯ್ತು? ನಿಂಬೆಹಣ್ಣು ಮಾಮೂಲಿ ಮಾಡ್ತಾರಲ್ಲ, ಕೂದಲು ಸುತ್ತಬಿಟ್ಟಿಟ್ಟವ್ರೆ. ಸರಿ ಎತ್ಕ ಬಾ. ನೀಚೆ ಮಾಡ್ಬಿಟ್ಟದ ಏನ್ ಮಾಡಿಕೊಂಡು ಮುಂಚೆ ಇರು. ಲವ್ ಕೈಯಲ್ಲಿ ಮುಟ್ಬೇಡ. ಮತ್ತೆ ಬ್ಯಾಗಲ್ ಖರ್ಚು ಆಯ್ತಾ? ಬಟ್ಟೆ ಐತೆ. ಬಟ್ಟೆಲಿ ಎತ್ಕ ಬಾ. ಆಮೇಲೆ ನಮ್ಗೇನು ಕೆಟ್ಟ ಇದಾದ್ರೆ ಅಂತ ಅಷ್ಟೇ ಎತ್ಕ ಬಂದು ನಿಂಬೆಹಣ್ಣೆಲ್ಲ ಐತಲ್ಲ, ಬಟ್ಟೆಲಿ ಎತ್ಕ ಬಾ ಅಂತ ಹೇಳ್ತಾ ಇಲ್ವಾ? ಸರಿ ಸರಿ. ಕೈಯಲ್ಲಿ ಮುಟ್ಬೇಡ. ಅದು ಬಟ್ಟೆ ಎತ್ಕೊಂಡು ನನ್ನ ಕೈಲಿ ತಾನೇ ಎತ್ಕೊಬಾರ ನಾನು ಅದನ್ನೂ. ಕೈ ಸೋಕಲ್ವಲ್ಲ, ತಡ್ತಣ್ಣಂಗ್ ಆಡ್ತೀಯಲ್ಲ. ಸರಿ ಆಯ್ತು ಬಿಡು. ಕೈ ಸೋಗಿಸ್ಬೇಡ, ಬಟ್ಟೆನಾದ್ರ ಮೇಲೆ ಹಾಕೋ. ಕೈಯ ಸೋಗಿಸ್ಬೇಡ, ಎತ್ಕ ಬಾ. ನೀಚೆ ಮಾಡ್ಬಿಟ್ಟು ಅದೇನ್ ನೋಡದ. ಆಯ್ತಾಯ್ತು. ಒಂದೆರಡು ಚೆನ್ನಾಗಿ ಚಪ್ಪಲಿ ಹೊಡಿಯೋದು. ತಪ್ಪನೆ. ಸರಿ ಸರಿ ಆಯ್ತು ಬಿಡು. ಆಯ್ತು. ಏನ್ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ನಮ್ಮಮ್ಮ ಚೈನ್ ಸಿಕ್ಕಿದ್ರೆ ಎತ್ಕೊಂಡ್ ಬರ್ಬೋದು. ಬೇರೆ ವಿಷಯಗಳು ಇವತ್ತು ಈ ತರ ಅಂದ್ಬಿಟ್ರಲ್ಲ ಅಂತ. ಅಲ್ಲ ಬ್ರಾ, ಚಪ್ಪಲಿ ಹೊಡೆದ್ಬಿಟ್ಟು ಎತ್ಕೊಂಡ್ ಬಂತಾರಲ್ಲ ಬ್ರಾ, ನಮ್ ಜನ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾರೆ. ಇವಾಗ ನಿಮ್ಮ ಅಮ್ಮ ಅಥವಾ ಅಪ್ಪನ್ಗೆ ಯಾರಿಗಾರು ಒಬ್ರಿಗೆ ಕಾಲ್ ಮಾಡ್ಬೇಕು, ಇಲ್ಲಿ ಹೊರಗಡೆ ಒಂದ್ ಪರ್ಸ್ ಸಿಕ್ತು, ಪರ್ಸ್ ಒಳಗಡೆ ದುಡ್ಡಿದೆ, ಗೋಲ್ಡ್ ಚೈನ್ ಇದೆ, ಈ ತರ ಕೇಳಿದಾಗ ಏನ್ ಹೇಳ್ತಾರೆ? ಏನು ಅಂತ ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಗೊತ್ತಾಗತ್ತೆ. ಓಕೆ, ಸೊ ಫೋನ್ ಮಾಡಿ ಈ ತರ ಸಿಕ್ಕಿದೆ ಅಂತ ಹೇಳಿ. ನಿಮ್ ವೈಫಾ? ಕಾಲ್ ಮಾಡಿ ಬೆಸ್ಟ್. ಏನ್ರಿ? ಇಲ್ಲಿ ಒಂದ್ ಪರ್ಸ್ ಸಿಕ್ತು, ಆ ಪರ್ಸಲ್ಲಿ ಒಂದ್ ಚೈನು ಮತ್ತೆ ಒಂದು 7,000 ಸಮಥಿಂಗ್ ಏನೋ ದುಡ್ಡಿದೆ. ಇಟ್ಕೊಳ್ಳಿ, ಏನಾಯ್ತು? ಅದ್ರಲ್ಲಿ ಒಂದ್ ಕೂದ್ಲು, ಆಮೇಲೆ ಏನೋ ಒಂಥರ ಗೊಂಬೆಗಳು, ಪಿನ್ ಚುಚ್ಚಿದೆ, ಆಮೇಲೆ ಮೊಟ್ಟೆ, ಕುಂಕುಮ ಏನೇನೋ ಹಾಕಿ ಫುಲ್ ಪ್ಯಾಕ್ ಮಾಡೋರೆ, ಒಂದ್ ಮಡ್ಕೆನು ಪ್ಯಾಕ್ ಮಾಡೋರೆ. ಅವೆಲ್ಲ ಬಿಸಾಕ್ಬಿಟ್ಟು ದುಡ್ಡು ಚೈನ್ ಎತ್ಕೊಳ್ಳಿ. ಏನಂದೆ? ಇನ್ನೊಂದ್ಸಲ ಹೇಳು. ಅವೆಲ್ಲ ಬಿಸಾಕ್ಬಿಟ್ಟು ದುಡ್ಡು ಚೈನ್ ಎತ್ಕೊಳ್ಳಿ. ನನ್ ಕೈ ಕಾಲೆಲ್ಲ ಗಡಗಡ ಅಂತ ಇದೆ ಕಣೆ. ಆಯ್ತು, ಫೋಟೋ ಕಳ್ಸ್ರಿ. ಫೋನ್ ತೆಗಿಯಕ್ಕೆ ಭಯ ಆಯ್ತಾ ಇದೆ. ಏನಾಗಲ್ಲ, ಫೋಟೋ ಕಳ್ಸಿ. ನೀವೇನದ್ ಮುಟ್ಟಕ್ ಹೋಯ್ತಿದ್ರ ಅಲ್ಲಿ? ಅದೇನ ಪಿನ್ಗೆ ದಾರಲ್ಲ ಸುತ್ತೋರಲ್ಲಿ ಪಿನ್ಗೆ ಕೆಟ್ಟ ನನಗಾಗತ್ತೆ. ಆಮೇಲೆ ನನಗೆ ಅದು ಭಯ ಸ್ಟಾರ್ಟ್ ಆಯ್ತಾ ಇದೆ. ಅದಕ್ಕೆ ಫೋಟೋ ಹೊಡೆದು ಕಳ್ಸಿ. ಯಾಕ್ರಿ ಇಷ್ಟೊಂದು ಮಾತಾಡ್ತೀರಾ? ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ, ಬೇಡ ನನಗೆ ಯಾಕೋ ಭಯ ಆಯ್ತು ಸ್ಟಾರ್ಟ್ ಆಯ್ತಾ ಇದೆ. ಏನಾಗಲ್ಲ, ಫೋಟೋ ಹೊಡೆದು ಕಳ್ಸಿ. ಆಯ್ತು ಕಳಿಸ್ತೀನಿ ನೋಡಿ. ಬ್ರೋ, ಈಗ ಒಂದ್ ಕೆಲಸ ಮಾಡಿ, ನಾನು ಚೈನ್ ಕೊಡ್ತೀನಿ. ಇವಾಗ ಹೆಂಗೆ ರಿಯಲಿಸ್ಟಿಕ್ ಆಗಿ ಮಾಡ್ತಾ ಇದೀವಿ. ನಿಮ್ಮಣ್ಣ ಇದೆ ಬ್ರಾ, ನಿಮ್ಮಣ್ಣ ಹೋಗು, ರೆಡಿ ಆಗಿದೆ. ಕಾರ್ ಕೊಡಿ ಗೈಸ್, ನಾವು ನಿಮ್ಮಣ್ಣ ರೆಡಿ ಆಗಿದೆ. ನಿಮ್ ಕೈಲಿ ಇಟ್ಕೊಳ್ಳಿ ಬ್ರಾ, ನಿಮ್ ಕೈ ಅಂತ ಗೊತ್ತಾಗ್ಲಿ. ನೋಡ್ದಾ? ನೋಡ್ತಾ ಇದ್ದೀನಿ. ತೆಗಿ ಬೇಗ, ಕೈ ಕಾಲೆಲ್ಲ ಗಡ ಗಡ ಅಂತ ಇದೆ. ಫುಲ್ ತೋರ್ಸಿ, ಇಷ್ಟೇ ಇರೋದಾ? ಅಷ್ಟೇ ಪರ್ಸಲ್ ಇರೋದು, ತೆಗಿಯಕ್ ಆಗ್ತಲ್ಲ. ಎಲ್ಲ ಜನ ಇಲ್ಲೇ ಫಾಸ್ಟ್ ಫುಡ್ ಅಲ್ಲಿ ಇದಾರೆ. ಅಲ್ಲ ಕಣ್ರಿ, ಇದ್ಯಾವ್ದೋ ಗೊಂಬೆ ಐತೆ ಅಂದ್ರಲ್ರಿ? ಗೊಂಬೆ ನಮ್ಮ ಮುಟ್ಟಲ್ಲಮ್ಮ, ನನ್ಗೆ ತೆಗಿಯಕ್ ಆಗಲ್ಲ. ಎಲ್ಲಾರು ಇದಾರೆ ಅಲ್ಲಿ. ಹಲೋ, 7,000 ಎಲ್ಲ ಸಿಕ್ಕೈತಂತೆ, ಆದ್ರೆ ಅದ್ರಲ್ಲಿ ಒಂದು ನಿಂಬೆಹಣ್ಣು ಐತಂತೆ. ತಗೊಂಬಾನು. ಅಲ್ಲ, ನನಗ್ ಭಯ ಆಯ್ತದ. ಮಾಟ್ ಕೀಟ ಮಾಡ್ಸಿದಾರೆ ಅಂತ. ಮಾಟ್ ಕೀಟ ಮಾಡ್ಸಿರವ್ರ ಅಂತ? ದೇವ್ರ ಕುಂಕುಮ ಹಚ್ಚಿದ ದೇವ್ರ ನಿಂಬೆಹಣ್ಣು. ಗೊಂಬೆ ಎಲ್ಲ ಐತೆ. ತಗೋಬನ್ರಿ, ಎಷ್ಟು ಮಾತಾಡ್ತಾರೆ ಗೊತ್ತಂತೆ. ನ್ಯಾಯ ಕಟ್ಟಲಿಲ್ಲ. ನಂಬಲ್ಲ ಬ್ರೋ, ಯಾರು ನಂಬ್ತಾ ಇಲ್ಲ ಬ್ರೋ. ಎಲ್ಲ ಏನಂದ್ರೆ ಕಾನ್ಸೆಪ್ಟ್ ಲಕ್ಕಿ. ಸಿಕ್ಕಿದೆ, ಚೈನ್ ಸಿಕ್ಕಿದ್ಯಾ? ಇವತ್ತು ಗೋಲ್ಡ್ ರೇಟ್ ಏನಿದೆ ಹೇಳಿ? 13,000 ಇದೆ. ಯಾರು ಬಿಟ್ಬಿಡ್ತಾರೆ? ಗಂಡಿಗೆ ಏನಾದ್ರು ಪರವಾಗಿಲ್ಲ. ಆ ಕಾನ್ಸೆಪ್ಟ್ ಇಲ್ವಲ್ಲ. ಏನಾಗುತ್ತೆ ಅಂದ್ರೆ ಅವ್ರ ಕಾನ್ಫಿಡೆನ್ಸ್. ಇವಾಗ ನೋಡಿ, ಎತ್ಕೊಂಬ ಅಂತ ನನಗೆ ಬೈತಾ ಇದಾರಲ್ಲ. ಏನ್ ಕಾನ್ಫಿಡೆನ್ಸ್ ಅಂದ್ರೆ ಅವ್ರಿಗೆ ಏನು ಆಗಲ್ಲ, ಅದು ದೇವ್ರದ್ದು. ಅದು ಏನಾದ್ರು ಮಾಟ ಅಂತ ಅವ್ರ ಮೈಂಡ್ ಅಲ್ಲೇ ಬರ್ಲಿಲ್ವಲ್ಲ ಅವ್ರಿಗೆ. ಕಾನ್ಸೆಪ್ಟ್ ಏನಂದ್ರೆ ಮಾಟ ಮಂತ್ರ ಏನು ಇಲ್ಲ, ಎಲ್ಲ ದೇವ್ರು ಕೊಟ್ಟಿದ್ದು. ಬಟ್ ಆಕ್ಚುಲಿ ನಿಮ್ ವೈಫ್ ಮಾತ್ರ ಅಲ್ಟಿ, ನೀವು ಇನ್ನೂ ಅಲ್ಟಿ. ಸೂಪರ್ ಬ್ರೋ. ಇಲ್ಲಿ ಒಂದ್ ಪರ್ಸ್ ಸಿಕ್ಕೈತೆ. ಅದ್ರೊಳಗಡೆ ಚಿನ್ನದ ಚೈನು ಮತ್ತೆ ಒಂದ್ ಸ್ವಲ್ಪ ದುಡ್ಡೈತೆ. ಏನ್ ಮಾಡ್ಲಾ? ಅದ್ರೊಳಗಡೆ ಅದೇನೋ ಗೊಂಬೆ ಮತ್ತೆ ದಾರ ಸುತ್ತಿ ಅರ್ಶಿನ ಕುಂಕುಮ ಎಲ್ಲ ಐತೆ. ಎಷ್ಟಿರ್ಬೋದು ಅಮೌಂಟ್? ಗೊತ್ತಿಲ್ಲ, ನೋಡಿಲ್ಲ ನಾನು. ಒಂದ್ 3,000 ಇರ್ಬೋದು. ತಗೊಳ್ಳೋದು ಬೇಡ ಅನ್ನೋದು ಗೊತ್ತಾಯ್ತಲ್ಲ. ಚಿನ್ನದ ಬೇರೆ ರೇಟ್ ಜಾಸ್ತಿ ಐತಿ.
ಅಲ್ಲ ಏನ್ ಮಾಡ್ಲ ನೀನ್ ಹೇಳು ಬೇಗ, ಇಲ್ಲಿ ನಾನು ಕಾಲೇಜ್ ಹತ್ರ ಇದ್ದೀನಿ. ಕೆಲಸ ಮಾಡ್ತಾರೆ ಯಾರು ಕಾಣಲಿರೋ ಜಾಗದಲ್ಲಿ ಹೋಗಿ ಎಲ್ಲ ದುಡ್ಡು ಚೈನ್ ಐತಲ್ಲ ಅದು ಮಾತ್ರ ಬೇಗ ಬಿಸಾಕ್ತಾರೆ. ಸ್ವಲ್ಪ ದೂರ ಹೋಗಿ ನನ್ಗೇನಾರು ಆಗ್ಬಿಟ್ರೆ ಆಮೇಲೆ ಏನ್ ಮಾಡ್ಲಾ? ಅದೆಲ್ಲ ಬಿಸಾಕ್ಬಿಟ್ಟು ಅಷ್ಟು ಮಾತ್ರ ಎತ್ಕೊಂಬ ನೋಡೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅಲ್ಲ ಬ್ರೋ, ನಿಮ್ಮ ಪ್ರಾಣಕ್ಕೂ ಬೆಲೆ ಇಲ್ವಲ್ಲ ಬ್ರೋ? ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಅವ್ರ ಮನೆಯಲ್ಲಿ ಜಾಸ್ತಿ ಅಲ್ಲ ಅವರು, ಅದಕ್ಕೆ ಎತ್ಕೋ ಇರ್ಲಿ ಅಂತ. ಮಗನ್ಗಿಂತ ಚಿನ್ನನೇ ಇಂಪಾರ್ಟೆಂಟ್. ಕಲಿಗಾಲ ಕಲಿಗಾಲ. ಹಲೋ ಅಪ್ಪ, ಇಲ್ಲಿ ರೋಡಲ್ಲಿ ಬರ್ತಿದ್ದೆ, ಒಂದು ಪರ್ಸಲ್ಲಿ ಅಮೌಂಟು ಚೈನ್ ಎಲ್ಲ ಸಿಕ್ಕೈತೆ. ಏನ್ ಮಾಡ್ಲಪ್ಪ? ಅದೆಲ್ಲ ಇಟ್ಕೊಂಡು ಲೇಡಿ ಹೇಳ್ತೀನಿ, ಮಾದೇಶ್ವರನ ಹುಂಡಿಗೆ ಹಾಕ್ತೀನಿ. ದೇವ್ರ ಹುಂಡಿಗೆ ಅಪ್ಪ? ಇಲ್ಲ ಪೊಲೀಸ್ನವ್ರು ಕೊಟ್ಬಿಡ್ಲಾ? ಪೊಲೀಸ್ನವ್ರು ಕೊಟ್ರೆ ಅವ್ರು ತಿನ್ಕೋತಾರ. ಅಪ್ಪ ಅದ್ರ ಪಕ್ಕದಲ್ಲಿ ನಿಂಬೆಹಣ್ಣು, ಇದು ಅರ್ಶಿನ ಕುಂಕುಮ ಅದು ಇದೆಲ್ಲ ಐತೆ ಅಪ್ಪ. ಹೌದಲ್ವಾ? ಮಾದೇಶ್ವರನ ಹುಂಡಿ ತಗೊಂಡಾಗ ಹಾಕೊಡ ತಲೆ ಕೆಡ್ತದ್ರ. ಗೋಲ್ಡ್ ಚೈನ್ ಅಪ್ಪ, ದೊಡ್ಡದು ದಪ್ಪಕ್ಕೆಲ್ಲ ಐತೆ. ಗೋಲ್ಡ್ ಆದ್ರೂ ಆಗ್ಲಿ ಬಿಡಪ್ಪ, ದುಡ್ಡು ಸಂಪಾದನೆ ಮಾಡೋ ಅಷ್ಟೊಂದು 2 ಹಾಕಬಹುದು. ಓಕೆನಾ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇದು ನಮ್ಗೆ ಬೇಕಾಗಿಲ್ಲ. ಸರಿಯಪ್ಪ. ನಾನು ಎತ್ಕೊಂಡ್ಬಿಡೋಣ ಅಂತ ಅನ್ಕೊಂಡೆ, ಅದಕ್ಕೆ ಅಪ್ಪ ನಾನು ಎತ್ಕೊಬಿಡೋದ ಅನ್ಕೊಂಡೆ, ಅದಕ್ಕೆ ಕಾಲ್ ಮಾಡಿದೆ ನಿನ್ ಕೇಳೋದ ಅಂತ. ಬೇಡವಾ? ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ ಬ್ರೋ. ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಮ ಅಪ್ಪ ಅಮ್ಮ ಜಮ್ಮು ಬ್ರೋ. ಪ್ರಾಬಬ್ಲಿ ನಾನು ಇನ್ ಕೇಸ್ ಫೋನ್ ಮಾಡ್ಬಿಟ್ಟು ಏನಾದ್ರು ನಮ್ಮನೇಲಿ ಕೇಳಿದ್ರು ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾರೆ ಎತ್ಕೊಂಬ ಅಂತ ಅಂದಿರ್ಬೋದು ಬ್ರೋ. ಬಟ್ ನಿಜವಾಗ್ಲೂ ಖುಷಿ ಆಯ್ತು ಬ್ರೋ. ಪಕ್ಷದಲ್ಲಿ ಈ ತರ ಒಬ್ರು ಬ್ರೋ ತಂದೆ ತಾಯಿ ಇದ್ರು ಎತ್ಕೊಂಬ ಅನ್ನೋದು. ಯಾಕಂದ್ರೆ ಈಗ ಎತ್ಕೊಂಬ ಅಂತ ಅಂದವರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಬಟ್ ಏನಂತಾರೆ ಅಂತ, ಈ ಸಿಕ್ಕಿದಲ್ಲ ದೇವ್ರು ಕೊಟ್ಟಿರೋದು ಈ ತರ ಯೋಚನೆ ಮಾಡ್ತಾರೆ. ಬಟ್ ಬೇಡ, ಅದು ಸಿಕ್ಕಿದೆ, ಇಲ್ಲ ಅಲ್ಲೇ ಬಿಟ್ಬಿಡ್ಬಾ ಅಂತ ಹೇಳೋದು ತೀರಾ ಕಮ್ಮಿ. ನಿಮ್ಮ ಮನೇಲಿ ಅದನ್ನ ಮುಟ್ಬೇಡ, ದೇವಸ್ಥಾನಕ್ಕೆ ಹಾಕ್ಬಿಡು ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಇವತ್ತು ಈ ಕಂಟೆಂಟ್ ಮಾಡಿದ್ಕೂ ಸಾರ್ಥಕ ಅನ್ಸ್ಬಿಡ್ತು ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದು ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತಾ ಇದ್ದೆ, ಇಲ್ಲಿ ಸೈಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಒಂದ್ ಪರ್ಸ್ ಸಿಕ್ತು. ಆ ಪರ್ಸು ತೆಗ್ದೆ, ಏನೈತೆ ಅಂತ ನೋಡ್ದೆ, ಒಳಗಡೆ ಚಿನ್ನ ಇತ್ತು. ಎಷ್ಟು ಅದೇ ಗೊತ್ತಿಲ್ಲ, ಒಂಥರ ಚೈನ್ ತರ ಐತೆ ಅಷ್ಟೇ. ಏನ್ ಮಾಡೋದು? ಇನ್ನೊಂದು ಪಾಕೆಟ್ ಐತೆ ಪರ್ಸಲ್ಲೇ, ಅದ್ರೊಳಗಡೆ ಕೂದ್ಲು, ನಿಂಬೆಹಣ್ಣು ಈ ತರ ಎಲ್ಲ ಹಾಕಿತ್ತವ್ರೆ. ಚೈನ್ ಏನ್ ಮಾಡ್ಲಿ? ಅಕಸ್ಮಾತ್ ಏನಾರು ಕೆಟ್ಟದಾಗ್ಬಿಟ್ರೆ ಅಂತ. ಏನೂ ಇಲ್ಲ, ಈಗ ನಾಳೆ ನಾವು ಮುಡುಕ್ತಾರೆ ಪೂಜೆ ಮಾಡ್ಸ್ಕೊಂಡ್ಬಿಡ. ಏನ್ ಮಾಡೋಣ? ಏನ್ರಾ ನಿಮ್ಮ ಮನೆ ಬಿಸಾಕ್ಬಿಡ್ಬಾ ಅಂದ್ರು, ಎತ್ಕೊಂಬ ಅಂತವ್ರೆ. ಅದನ್ನ ಬಿಸಾಕ್ಬಿಟ್ಟು ಚಿನ್ನ ಎತ್ಕೊಬ ಅಂತ. ಇಂಡಿಯನ್ ಪೇರೆಂಟ್ಸ್ ಯಾರು ಬೇಡ ಅಂತ ಹೇಳಲ್ಲ ಅಂತ. ಅಂದ್ರೆ ನಿಮ್ಗೆ ಅಂದ್ರೆ ಆಗೋಗುತ್ತೆ ಅಂದ್ರೆ ಅಟ್ಲೀಸ್ಟ್ ಬೇಡ ಅಂತ ಅದನ್ನು ಅಂದಿಲ್ಲ ನಿಮ್ಮಮ್ಮ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಒಂದು ಪರ್ಸ್ ಸಿಕ್ತು. ಪರ್ಸಲ್ಲಿ ಒಂದು 500 ರೂಪೀಸ್ ಕ್ಯಾಶು ಮತ್ತೆ ಗೋಲ್ಡ್ ಚೈನ್ ಐತೆ. ಚೈನು ಇದು ಏನ್ ಮಾಡ್ಲಿ? ಅಪ್ಪಾಜಿ ಫೋನ್ ಮಾಡು. ಸರಿ ಆಯ್ತು. ಅಪ್ಪನ್ ಕಾಲ್ ಮಾಡೋಣ. ಬ್ರೋ, ನೀವು ಫುಲ್ ಕಾನ್ಫಿಡೆಂಟ್ ಅಲ್ಲಿ ಮಾತಾಡಿ. ಹಿಂಗ್ ಸಿಕ್ತು, ಹಿಂಗಿದೆ, ಏನ್ ಮಾಡ್ಲಿ ಇವಾಗ? ಇಲ್ಲೇ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಕೊಡ್ಲಾ, ಬಿಸಾಕ್ಲಾ, ಏನ್ ಮಾಡ್ಲಿ? ನಿಮ್ಮ ಅಪ್ಪನ ಪೊಲೀಸಾ? ಓ, ಅದಕ್ಕೆ ನೀವು ಅಪ್ಪನ ಕಾಲ್ ಮಾಡೋ ಐಡಿಯಾ ಕೊಡ್ತಾರೆ ಅಂದಿದ್ದ. ಓಕೆ ಬ್ರೋ, ನೋಡೋಣ ನೀವು ಅಪ್ಪ ಏನ್ ಹೇಳ್ತಾರೆ ನೋಡೋಣ ಬ್ರೋ. ಪೊಲೀಸಿಗೆ ಕಾಲ್ ಮಾಡ್ತಾ ಇದೀವಿ, ನೋಡೋಣ. ಆಮೇಲೆ ಹೇಳ್ಬಿಡೋಣ ಪ್ರಾಂಕು ಅಂತ, ಆಮೇಲೆ ಸುಮ್ಮನೆ. ಹಲೋ ಅಪ್ಪಾಜಿ, ಇಲ್ಲೇ ಕ್ಯಾಂಟೀನ್ ಅಲ್ಲಿ ಒಂದು ಪರ್ಸ್ ಸಿಕ್ತು. ಪರ್ಸಲ್ಲಿ ಒಂದು 500 ರೂಪಾಯಿ ಮತ್ತೆ ಒಂದು ಚಿನ್ನದ ಚೈನ್ ಐತೆ. ಇದನ್ನ ಏನ್ ಮಾಡ್ಲಿ ಈಗ? ಯಾರಿಗೂ ಹೇಳಿಲ್ವಾ ನೀನು? ಇಲ್ಲ. ಅದ್ರ ಜೊತೆಗೆ ಒಂದ್ ನಿಂಬೆಹಣ್ಣು ಮತ್ತೆ ಕುಂಕುಮದ ಪ್ಯಾಕೆಟ್ ಐತೆ. ನಿಂಬೆಹಣ್ಣು ಮತ್ತೆ ಒಂದು ಕುಂಕುಮದ ಪ್ಯಾಕೆಟ್ ಐತೆ. ಯಾರ್ದು? ಲೇಡೀಸ್ ಪರ್ಸಾ? ಹಾ, ಲೇಡೀಸ್ ತರಾನೇ. ಕೂಟ್ರಲ್ಲಿ ಡಿಕ್ಕಿಲ್ ಹಾಕಬಾರ, ಅದ್ ಯಾವ್ದು ನೋಡವ? ಆಯ್ತು. ಚೈನ್ ಚಿನ್ನದ ಯಾವ್ದು? ಚಿನ್ನದ್ದೇನೆ. ಪಕ್ಕ ಚಿನ್ನ, ನಿಂಗೆ ಗೊತ್ತಾಯ್ತದ? ಅದೇನೋ 12 ಕ್ಯಾರೆಕ್ಟರ್ಸ್ ಎಲ್ಲ ಬರ್ದೈತೆ ಹಿಂದೆಗಡೆ. ಯಾರ್ದು? ಲೇಡೀಸ್ ಪರ್ಸಾ? ಹಾ, ಲೇಡೀಸ್ ತರಾನೇ. ಕೂಟ್ರಲ್ಲಿ ಡಿಕ್ಕಿಲ್ ಹಾಕಬಾರ, ಯಾರು ಹೇಳಕ್ ಹೋಗ್ಬೇಡ. ಯಾರು ಇಲ್ಲ, ಆಗ್ಲಿಂದ ನೋಡ್ತಿದ್ದೆ. ಯಾರು ಅಲ್ಲಿ ತೆಗಿಬೇಡ, ಸುಮ್ನೆ ಕ್ಯಾಮ್ರಾಗಳು ಇರ್ತವೆ, ಸುಮ್ನೆ ಗಾಡಿಲಿ ಹಾಕೊಂಡ್ ಬಾ. ನೀವೇನಾದ್ರೂ ಯಾರಿಗಾದ್ರು ವಿಚಾರಿಸ್ತೀರಾ? ಬಾರ, ತಗೋಬಾರ, ನಾನು ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ. ಆಯ್ತು. ಏನು ನೀವು ಅಪ್ಪ ನೆಕ್ಸ್ಟ್ ಲೆವೆಲ್ ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ಮನುಷ್ಯನ ಆಸೆಗೆ ಯಾವತ್ತೂ ಕೊನೆನೇ ಇರಲ್ಲ. ಎಷ್ಟೇ ಇದ್ರೂ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು ಅಂತ ಬಯಸ್ತಾನೆ ಇರ್ತಾರೆ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯಾರು ಒಬ್ರು ಕೂಡ
ದುಡ್ಡನ್ನ ಅಲ್ಲೇ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಟ್ ಆದರೂ ಒಂದು ಸ್ವಲ್ಪ ಜನ ಬೇಡ ನಮ್ದಲ್ಲ ಅಂದಿದ್ಮೇಲೆ ಅದನ್ನು ನಾವು ಮುಟ್ಟಬಾರ್ದು, ಅದನ್ನು ಪೊಲೀಸ್ಗೆ ಒಪ್ಸು, ಬಿಟ್ಬಿಟ್ಟು ಬಾ ಅಂತ ಹೇಳಿದ್ರು. ನಿಜವಾಗ್ಲೂ ಅದನ್ನು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಹಾನೆಸ್ಟಾಗಿ ಕಮೆಂಟ್ ಮಾಡಿ, ಇನ್ ಕೇಸ್ ನೀವೇನಾದರೂ ಸಿಕ್ಕಿದ್ರೆ ನಿಮ್ಮ ಮನೆಗೆ ಕಾಲ್ ಮಾಡಿದರೆ ಏನು ಹೇಳ್ತಾ ಇದ್ರು ಅಂತ ಹೇಳಿ. ನಿಮ್ಮೆಲ್ಲ ಕಮೆಂಟ್ಸ್ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.